ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪಾ ಅಂತಂದ್ರೆ BBMP ಟ್ರೇಡ್ ಲೈಸೆನ್ಸ್ ಅನ್ನ ನಾವು ಯಾವ ತರ ರಿನಿವಲ್ ಮಾಡಬಹುದು ಆನ್ಲೈನ್ ಅಲ್ಲಿ ಮತ್ತೆ ನಮ್ಮ ಮೊಬೈಲ್ ಅಲ್ಲಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಸಿಯಾಗಿ ಸಿಂಪಲ್ ಆಗಿ ನೀವು ಏನಪ್ಪಾ ಅಂತಂದ್ರೆ ರಿನಿವಲ್ ಮಾಡಬಹುದು ಮೊಬೈಲ್ ಅಲ್ಲೇ. ಯಾವುದೇ ತರದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ, ಎಂತದ್ದು ಇಲ್ಲ. ನೀವು ಜಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ಸೆಲೆಕ್ಟ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಹಾಕಿದ್ರಪ್ಪ ಅಂತಂದ್ರೆ ಸಾಕು, ಅದು ಆಟೋಮೆಟಿಕಲಿ ಏನಾಗುತ್ತೆ ನಿಮಗೆ ರಿನ್ಯೂವಲ್ ಆಗುತ್ತೆ. ಅಂದ್ರೆ ಪೇಮೆಂಟ್ ಮಾಡಿದ್ರಪ್ಪ ಅಂತ ಆಟೋಮೆಟಿಕಲಿ ರಿನ್ಯೂವಲ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಅದು ಏನಪ್ಪಾ ಅಂತಂದ್ರೆ ಅಪ್ರೂವ್ ಕೂಡ ಆಗುತ್ತೆ. ಯಾಕಂತಂದ್ರೆ ಆಲ್ರೆಡಿ ಹೊಸದಿರೋದ್ರಿಂದ ಅದು ಬೇಗನೆ ಅಪ್ರೂವ್ ಆಗುತ್ತೆ. ಸೊ ಯಾವ ತರ ಏನು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡರ್ನ ಅಂದ್ಬಿಟ್ಟು. ಸೊ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಗೂಗಲ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಸರ್ಚ್ ಮಾಡಿ BBMP ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಆನ್ಲೈನ್ ಅಂತ. ಸೊ ಅದ್ರ ಮೇಲೆ ಅಂದ್ರೆ ಆ ಥರ ಸರ್ಚ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ BBMP ಅವ್ರದ್ದು ಫಸ್ಟ್ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಒಂದು ಫಾರ್ಮ್ ಓಪನ್ ಆಗುತ್ತೆ, ಡಿಕ್ಲರೇಷನ್ ಬೈ ಅಪ್ಲಿಕೆಂಟ್ ಅಂತ. ಸೊ ಅದೇನಾಗುತ್ತೆ, ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿರ್ತಾನೆ ಏನೇನೆಲ್ಲ ಅಂತ. ಇಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತೆ, ಅದರ ಟಿಕ್ ಮಾರ್ಕ್ ಮಾಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ 24-25. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಸರ್ಚ್ ಮಾಡೋದಕ್ಕೆ ಹೇಳುತ್ತೆ. ಸೊ ನಿಮ್ಮ ಹತ್ರ ಅಪ್ಲಿಕೇಶನ್ ಆಲ್ರೆಡಿ ಹಳೇದು ಹಾಕಿರೋದು ಇತ್ತಪ್ಪ ಅಂತಂದ್ರೆ ಸರ್ಟಿಫಿಕೇಟ್, ಸೊ ಅಲ್ಲಿ ನಿಮಗೆ ನಂಬರ್ ಇರುತ್ತೆ. ಸೊ ಆ ನಂಬರ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂತಂದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ 3 ತರ ಕೊಟ್ಟಿದ್ದಾರೆ. ಸೊ ಆ 3 ತರದಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತಲ್ಲ, ಸೊ ಅದನ್ನ ನೀವು ಇದು ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ಬೋದು, ಸರ್ಚ್ ಬೈ ನ್ಯೂ ಲೈಸೆನ್ಸ್ ನಂಬರ್ ಅಂತ ಇದೆ. ಸೊ ಅದು ಸಿಂಪಲ್ ಆಗಿ ಇರುತ್ತೆ. ಯಾಕಂತಂದ್ರೆ ನಿಮ್ಮ ಹತ್ರ ಹಳೆ ಲೈಸೆನ್ಸ್ ಇತ್ತಪ್ಪ ಅಂತಂದ್ರೆ ಅದರಲ್ಲಿ ನಿಮ್ಗೆ ಲೈಸೆನ್ಸ್ ನಂಬರ್ ಇರುತ್ತೆ, ಅದನ್ನ ಹಾಕ್ಬಿಟ್ಟು ಇಲ್ಲಿ ಲೈಸೆನ್ಸ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ಸೊ N ಸಮಥಿಂಗ್ ಬರುತ್ತೆ. ಸೊ ಅದನ್ನ ಹಾಕ್ಬಿಟ್ಟು ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐಡಿ ಹೇಳುತ್ತೆ, ಅದನ್ನ ಎಂಟ್ರಿ ಮಾಡಿ. ಅದಾದ ಮೇಲೆ ಕೆಳಗಡೆ ನಿಮ್ಗೆ ಎಷ್ಟು ವರ್ಷ ಬೇಕು ಅಂತ ಕೇಳುತ್ತೆ. ಸೊ ಅಲ್ಲಿ 1 ವರ್ಷ, 2 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ ಈ ತರ ಇರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಷ್ಟು ಪೇಮೆಂಟ್ ಮಾಡಿ. ಅದೇ ರೀತಿ ಇವಾಗ ಲೇಟ್ ಒಂದು ಇರೋದ್ರಿಂದ ಅದು ಏನಾಗುತ್ತೆ, ಪೆನಾಲ್ಟಿ ಇರುತ್ತೆ. ಸೊ ಆ ಪೆನಾಲ್ಟಿ ಕೂಡ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ಪೇಮೆಂಟ್ ಮಾಡ್ಕೊಂಡು ಏನ್ ಮಾಡಿ, ರಿಸಿಪ್ಟ್ ಜನರೇಟ್ ಆಗುತ್ತೆ. ಸೊ ರಿಸಿಪ್ಟ್ ಅನ್ನ ತಗೊಳ್ಳಿ. ಅದ ರಿಸಿಪ್ಟ್ ತಗೊಂಡ್ಬಿಟ್ಟು ಸ್ವಲ್ಪ ದಿವಸ ಆದ್ಮೇಲೆ ನೀವು BBMP ಆಫೀಸ್ಗೆ ಹೋದ್ರಪ್ಪ ಅಂತಂದ್ರೆ ನಿಮಗೆ ಸರ್ಟಿಫಿಕೇಟ್ ರೆಡಿ ಆಗಿರುತ್ತೆ. ಇಲ್ಲಪ್ಪ ಅಂತಂದ್ರೆ ನೀವು ಆನ್ಲೈನ್ ಅಲ್ಲೇ ಚೆಕ್ ಮಾಡ್ಕೋಬಹುದು. ಸೊ ಯಾವ ತರಪ್ಪ ಅಂತಂದ್ರೆ ಜಸ್ಟ್ ಇಲ್ಲಿ ನೀವು ಮತ್ತೆ ತಿರ್ಗಾ ಸರ್ಚ್ ಮಾಡಿ ಟ್ರೇಡ್ ಲೈಸೆನ್ಸ್ BBMP ಅಂತ ಹಾಕ್ಬಿಟ್ಟು ಇಲ್ಲಿ ನಿಮ್ಗೆ ಕೆಳಗಡೆ BBMP ನ್ಯೂ ಟ್ರೇಡ್ ಲೈಸೆನ್ಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಕೆಳಗಡೆ ಟು ನೋ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅನ್ನ ಕೇಳುತ್ತೆ, ಹಾಕ್ಬಿಟ್ಟು ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಲಾಸ್ಟ್ ಮೂಲೆಯಲ್ಲಿ ಅದು ನಿಮ್ಗೆ ತೋರಿಸುತ್ತೆ ಏನಾಗಿದೆ ಅಂತ, ಪ್ರೊಸೆಸ್ ಇದೆಯಾ, ಅಪ್ರೂವ್ಡ್ ಆಗಿದೆಯಾ, ಇಲ್ಲಪ್ಪ ಅಂತಂದ್ರೆ ರಿಜೆಕ್ಟ್ ಆಗಿದೆಯಾ, ಕಂಪ್ಲೀಟ್ ಆಗಿ ಅಲ್ಲಿ ನಿಮ್ಗೆ ತೋರಿಸುತ್ತೆ. ಸೊ ಈ ರೀತಿಯಾಗಿ ನೀವು ಬಂದು ನಿಮ್ಮ ಮೊಬೈಲ್ ಅಲ್ಲೇ ನೀವು ಇದು ಮಾಡ್ಕೋಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.